ಜೊತೆ ಸುಜಾತ ಅಂತ ಇದ್ದಾರೆ. ಇವರು ಪ್ರಿನ್ಸಿಪಲ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅನ್ನುವಂಥದ್ದು 1999ರಲ್ಲಿ ಕೇರಳದಲ್ಲಿ 2 ಮಕ್ಕಳಿಂದ ಸ್ಟಾರ್ಟ್ ಆಯಿತು. ಇನ್ಫೋಸಿಸ್ ನ ಕೋ ಫೌಂಡರ್ ಎಸ್ ಟಿ ಶಿಬುಲಾರ್ ಮತ್ತೆ ಕುಮಾರಿ ಶಿಬುಲಾರ್ ಅವರ ವೈಫ್ ಇಂದ ಕೇರಳದಲ್ಲಿ 2 ಮಕ್ಕಳಿಂದ ಸ್ಟಾರ್ಟ್ ಆಯಿತು. ಈ ವರ್ಷ 2024ರಲ್ಲಿ ನಾವು 25 ವರ್ಷನ ಕಂಪ್ಲೀಟ್ ಮಾಡಿದ್ದೀವಿ. ಆಲ್ರೆಡಿ ನಾವು ಇವಾಗ 17 ಸ್ಟೇಟ್ ನಲ್ಲಿ ಇದ್ದೀವಿ. ಕರ್ನಾಟಕ, ಕೇರಳ, ತಮಿಳುನಾಡು, ಗೋವಾ, ಪುದುಚೇರಿ, ಡೆಲ್ಲಿ, ಮಹಾರಾಷ್ಟ್ರ, ಗುಜರಾತ್, ಹಾಗೆ ಜಾರ್ಖಂಡ್, ಉತ್ತರ ಪ್ರದೇಶ್, ಹಿಮಾಚಲ್ ಪ್ರದೇಶ್, ಪಂಜಾಬ್, ಈ ಎಲ್ಲ ಸ್ಟೇಟ್ ಸೇರಿ 17 ಸ್ಟೇಟ್ ಅಲ್ಲಿ ಇದ್ದೀವಿ. 2024ರಲ್ಲಿ ನಾವು 2 ಹೊಸ ರಾಜ್ಯಗಳಲ್ಲಿ ಶುರು ಮಾಡಿದ್ದೀವಿ. ಒಂದು ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಇನ್ನೊಂದು ಬಂದ್ಬಿಟ್ಟು ಹರಿಯಾಣ. ಸೊ ಎಲ್ಲ ಸ್ಟೇಟ್ ನ ಸೇರಿಸಿ ನಾವು 19 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಇವಾಗ ಟೋಟಲ್ ಆಗಿ 7,700 ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ತಗೊಳ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಸ್ಟೂಡೆಂಟ್ಸ್ 7,700 ಸ್ಟೂಡೆಂಟ್ಸ್ ಇದ್ದಾರೆ. ಟೋಟಲ್ ಆಗಿ ನಾವು 1999ರಿಂದ ಇಲ್ಲಿ ತನಕ ನಾವು 41,000 ಸ್ಕಾಲರ್ಶಿಪ್ ನ ಪೇ ಮಾಡಿದ್ದೀವಿ. ಸೊ ನಮ್ಮ ಮೇನ್ ಉದ್ದೇಶ ಏನಂದ್ರೆ ಬಡ ಮಕ್ಕಳನ್ನ, ಅಂದ್ರೆ ಬಡ ಮಕ್ಕಳು ಯಾರು ಓದೋದ್ರಲ್ಲಿ ಹುಷಾರಿರ್ತಾರೆ, ಚಂದಮಾಡಿ ಓದ್ತಾ ಇರ್ತಾರೆ, ಅವ್ರಿಗೆ ಸ್ಕಾಲರ್ಶಿಪ್ ನ ಕೊಟ್ಟು ಅವ್ರ ಕಾಲ ಮೇಲೆ ಇಟ್ಕೊಂಡು ಅವರ ಫ್ಯಾಮಿಲಿನ ನೋಡ್ಕೊಳ್ಳೋ ಹಾಗಾಗಬೇಕು ಅನ್ನೋದು ನಮ್ಮ ಮೇನ್ ಉದ್ದೇಶ. ಬರುವ 5ರಿಂದ 7 ವರ್ಷಗಳಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ ಎಲ್ಲ ರಾಜ್ಯಗಳನ್ನ ಕವರ್ ಮಾಡಿಬಿಟ್ಟು 1 ಲಕ್ಷ ಸ್ಕಾಲರ್ಶಿಪ್ ನ ಕೊಡುವಂತ ಗುರಿಯನ್ನ ಹೊಂದ್ಕೊಂಡಿದ್ದೀವಿ. ಸೊ 2024ನೇ ಸಾಲಿನ ಕರ್ನಾಟಕ ಸ್ಕಾಲರ್ಶಿಪ್ ಓಪನ್ ಆಗಿದೆ ಮಕ್ಕಳಿಗೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನು, ಯಾವ ಮಕ್ಕಳು ಅಪ್ಲೈ ಮಾಡಬಹುದು ಅಂದ್ರೆ 90% ಅಥವಾ ಅದಕ್ಕಿಂತ ಮೇಲೆ ಇರುವಂತ ಮಕ್ಕಳು ಯಾರು 2024ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ 90% ಮತ್ತೆ ಅದಕ್ಕಿಂತ ಮೇಲೆ ಅಂಕ ಪಡೆದಿರ್ತಾರೆ ಅವರು. ಮತ್ತೆ ಇನ್ಕಮ್ ರೇಂಜ್ ಬಂದ್ಬಿಟ್ಟು 2 ಲಕ್ಷದ ಒಳಗಡೆ ಇದ್ದವರು. ಅದಾದ್ಮೇಲೆ ಅವ್ರು ಅಪ್ಲೈ ಮಾಡ್ಬೇಕಾದ್ರೆ ಅವರ ಮಾರ್ಕ್ ಶೀಟ್, 10ನೇ ತರಗತಿಯ ಮಾರ್ಕ್ ಶೀಟ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಒಂದು ಫೋಟೋಗ್ರಾಫ್ ಅವರು ಅಪ್ಲೈ ಮಾಡ್ಬೇಕಾಗತ್ತೆ. ಸ್ಕಾಲರ್ಶಿಪ್ ಅನ್ನುವಂಥದ್ದು ಓಪನ್ ಆಗಿರುವಂಥದ್ದು May 16, 2024ರಲ್ಲಿ. ಲಾಸ್ಟ್ ಡೇಟ್, ಕೊನೆ ದಿನಾಂಕ ಬಂದ್ಬಿಟ್ಟು 30 ಜೂನ್ 2024. ಸೊ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಟೀಮ್ಗೆ ಬ್ಯಾಂಗ್ಳೂರಲ್ಲಿ ಇಟ್ಕೊಂಡು ಉತ್ತರ ಕನ್ನಡ ಆಗಿರ್ಬೋದು, ಲೈಕ್ ಉತ್ತರ ಕರ್ನಾಟಕ ಆಗಿರ್ಬೋದು, ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಅಂತ ಏನ್ ಕರಿತೀವಿ, ಅದನ್ನ ರೀಚ್ ಔಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇವನ್ ನಮ್ಮ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡೋದು ಕೂಡ ವಾಲಂಟಿಯರ್ಸ್ ಇದ್ರು ಕೂಡ. ಸೊ ನಾನೇನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ, ಸೊ ಎಲ್ಲ ಕಡೆನೂ ನಮ್ಮ ಇವಾಗ ಏನು ನ್ಯೂಸ್ ನ ಕೊಡ್ತಾ ಇದೀವಿ ಅದನ್ನ ದಯವಿಟ್ಟು ಎಲ್ಲ ಕಡೆನೂ ಕೋರ್ಸಸ್, ಅದು BA, MCom, MA ಅಂತ ಕೋರ್ಸಸ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತೀವಿ. ಇನ್ನ 2 ಮಾರ್ಕ್ ತುಂಬಾ ಮುಖ್ಯವಾದವು. ಏನಂದ್ರೆ ಒಂದು ಟ್ರೈನಿಂಗ್, ಅವ್ರಿಗೆ PUC ಅಲ್ಲೇ ನಾವು 4 ಡೇ ರೆಸಿಡೆನ್ಷಿಯಲ್ ಕ್ಯಾಂಪ್ ಕಂಡಕ್ಟ್ ಮಾಡ್ತೀವಿ. ಅವ್ರಿಗೆ ಗೋಲ್ ಸೆಟ್ಟಿಂಗ್ ಹೇಳ್ಕೊಡ್ತೀವಿ, ಕಾನ್ಫಿಡೆನ್ಸ್ ಬಿಲ್ಡಿಂಗ್, ಮತ್ತೆ ಹೇಗೆ ಸಬ್ಜೆಕ್ಟ್ಸ್ ಅವರು ಇಷ್ಟಪಟ್ಟವಾದ ಸಬ್ಜೆಕ್ಟ್ಸ್ ಏನಿದೆ ಅದಕ್ಕೆ ರೋಲ್ ಮಾಡೆಲ್ಸ್ ಕಲಿಸ್ತೀವಿ, ಅವ್ರು ಮಾತಾಡ್ತಾರೆ. ಇದು PUC ಅಲ್ಲಿ ಮಾಡ್ತೀವಿ. ಮತ್ತೆ ಡಿಗ್ರಿ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಡಿಗ್ರಿಯಲ್ಲೂ ಅವ್ರಿಗೆ 2 ಡೇ ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡಿಸ್ತೀವಿ. ಅದಕ್ಕೆಲ್ಲ ಖರ್ಚು ನಾವೇ ಮಾಡ್ತೀವಿ. ಸ್ಟೂಡೆಂಟು ಬೆಳ್ಳಾರಿಯಲ್ಲಿರಲಿ, ಬೆಳಗಾಮಲ್ಲಿರಲಿ, ಅಲ್ಲಿಂದ ಬರ್ತಾರೆ. ಟೂ ಆ್ಯಂಡ್ ಫ್ರೋ ಚಾರ್ಜಸ್ ನಾವೇ ಪೇ ಮಾಡ್ತೀವಿ. ಅದಕ್ಕೆ ಅವ್ರಿಗೆ ಇರೋದು ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ಮತ್ತೆ ಬರೀ ಬ್ಯಾಂಗ್ಳೂರಲ್ಲೇ ನಾವು ಟ್ರೈನಿಂಗ್ ಕಂಡಕ್ಟ್ ಮಾಡಲ್ಲ. ಮೊನ್ನೆ ಪವಿತ್ರ ಅವರು ಕಂಡಕ್ಟ್ ಮಾಡಿದ್ದು ಉಡುಪಿಯಲ್ಲಿ ಕಂಡಕ್ಟ್ ಮಾಡಿದ್ದಾರೆ, ಬ್ಯಾಂಗ್ಳೂರಲ್ಲಿ ಮತ್ತೆ ಧಾರವಾಡ. ಸೊ ಸ್ಟೂಡೆಂಟ್ಗೆ ಯಾವುದು ಹತ್ರ ಇದೆಯೋ ಅದನ್ನ ನೋಡ್ಕೊತೀವಿ ನಾವು. ಸೊ ಟ್ರೈನಿಂಗ್ ಒಂದು ಡಿಗ್ರಿಯಲ್ಲಿ ಏನ್ ಹೇಳ್ಕೊಡ್ತೀವಿ, ನಮ್ದು ಇಂಟರ್ವ್ಯೂ ಫೇಸ್ ಮಾಡೋಕ್ಕೆ ಹೇಗೆ ಮಾಕ್ ಇಂಟರ್ವ್ಯೂ ಸೆಟಪ್ ಮಾಡ್ತೀವಿ, ಮತ್ತೆ ಅವರು ರೆಸ್ಯೂಮೆ ಪ್ರಿಪೇರ್ ಮಾಡಕ್ಕೆ ಹೇಳ್ಕೊಡ್ತೀವಿ. ಇದೆಲ್ಲ ನಾವು ಸರ್ಟಿಫೈಡ್ ಟ್ರೈನರ್ಸ್ ಮತ್ತೆ ರೋಲ್ ಮಾಡೆಲ್ಸ್ ಕಾರ್ಪೊರೇಟ್ಸ್ ಬರ್ತಾರೆ, ಮತ್ತೆ ಇಂಡಿವಿಜುವಲ್ಸ್ ಬರ್ತಾರೆ, ಅವರು ಸೆಷನ್ಸ್ ತಗೋತಾರೆ. ಸೊ ಇದು ಟ್ರೈನಿಂಗ್. ಸ್ಕಾಲರ್ಶಿಪ್ ಒಂದು, ಟ್ರೈನಿಂಗ್ ಒಂದು. ಮತ್ತೆ ಮಕ್ಕಳಿಗೆ ಬರೀ ಒಂದು ಸ್ಕಾಲರ್ಶಿಪ್ ಕೊಟ್ಬಿಟ್ಟು ಒಂದು ಟ್ರೈನಿಂಗ್ ಕೊಟ್ಬಿಟ್ರೆ ಅವರು ಮುಂದೆ ಹೋಗೋಕೆ ಅಷ್ಟು ಈಸಿ ಇರಲ್ಲ. ಸೊ 1-on-1 ಮೆಂಟರಿಂಗ್ ಅಂದ್ರೆ ಒಬ್ರು ಆ ಫೀಲ್ಡ್ ಅಲ್ಲಿ, ಇವಾಗ ಕಾಮರ್ಸ್ ಅಂದ್ರೆ ಅಕೌಂಟೆನ್ಸಿ ಫೀಲ್ಡ್ಸ್ ಅಲ್ಲಿ ಅದು ಒಂದು 1-on-1 ಮೆಂಟರಿಂಗ್. ಓಕೆ, ಅವ್ರಿಗೆ ಕ್ವೆಶ್ಚನ್ ಕೇಳ್ಬೋದು ಎಕ್ಸ್ಪರ್ಟ್ ಅನ್ನ, ಹೇಗೆ ಓದೋದು, ಹೇಗೆ ನಾವು ಇದ್ದ ದಾರಿ ನೋಡೋದು, ಇದೆಲ್ಲಾನು ನಾವು